ಗ್ರಹಗತಿಗಳು ಯಾವ ರೀತಿ ಚೇಂಜ್ ಆಗಿದೆ, ನಮ್ಮ ನಕ್ಷತ್ರಗಳು ಯಾವ ರೀತಿ ಪ್ರಭಾವ ಬೀರಿದೆ ಅನ್ನುವಂಥದ್ದು. ಸೊ ಈಗ ರಾಶಿ ಫಲದ ಬಗ್ಗೆ ಬರೋದಾದ್ರೆ ಮೇಷ ರಾಶಿಯಿಂದ ಶುರು ಮಾಡ್ಕೊಂಡು ಹೋಗೋಣ ಗುರುಗಳೇ. ಮೇಷ ರಾಶಿಯವರಿಗೆ ಯಾವ ರೀತಿ ಅದೃಷ್ಟ ಒಲದ್ ಬರ್ತಿದೆ, ಯಾವ ರೀತಿ ದುರದೃಷ್ಟ ಏನಾದರೂ ಇದೆಯಾ ಅನ್ನುವಂಥದ್ದು. ಮೇಷರಾಶಿ ಫಲ ಈ ವರ್ಷ ಈ ಪ್ರಭಾವನಾಮ ಸಂವತ್ಸರದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಮೇಷರಾಶಿಯ ಫಲಫಲಗಳು ಹೇಗಿರುತ್ತೆ ಅನ್ನತಕ್ಕಂಥದ್ದು ನೋಡಿದಾಗ ನೋಡಿ ಪಾಪ ನೀವೆಲ್ಲರಿಗೂ ಕೂಡ ಏನೇನು ಮಾಡಿಬಿಟ್ಟಿದ್ರಿ, ಎಲ್ಲ ಹಣ ಸಾಡೆ ಶನಿ ನಡೀತಾ ಇದೆ ನಿಮಗೆ. ಮೇಷರಾಶಿಯವರಿಗೆ ಸಾಡೆ ಶನಿ ಪ್ರಾರಂಭವಾಗಿ 2 ವರ್ಷ ಆಯಿತು. ಏನಪ್ಪ ಈ ವರ್ಷದಲ್ಲಿ ಇಷ್ಟೊಂದು ಕಷ್ಟಪಟ್ಟುಬಿಟ್ಟು ಈ ವರ್ಷ ಆದರೂ ನಮಗೆ ಏನಾದರೂ ಗುರುಗಳು ಒಂದು ಒಳ್ಳೇದು ಹೇಳ್ತಾರಾ, ಒಳ್ಳೇದು ಮಾಡ್ತಾರಾ ಅನ್ನತಕ್ಕಂಥದ್ದು ನೋಡಿದಾಗ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಶುಭ. ಸಾಕಪ್ಪ, ನಮ್ಗೆ ಹಣಕಾಸಿನ ವಿಚಾರದಲ್ಲಿ ಶುಭ ಇದೆ, ದುಡ್ಡಿದ್ದವನೇ ದೊಡ್ಡಪ್ಪ. ನಮ್ಗೆ ಏನೇ ಒಂದು ಮಾತಾಡಿದ್ರು ಕೂಡ ದುಡ್ಡೇ ಇರಬೇಕು. ಪ್ರಪಂಚದಲ್ಲಿ ದುಡ್ಡಿದ್ದನ್ನೇ ನೋಡ್ತಾರೆ. ಅವನು ಎಜುಕೇಷನ್ ಮಾಡಿದ್ದಾನೋ ಅಥವಾ ಕೆಲಸ ಮಾಡ್ತಾ ಇದ್ದಾನೋ ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೋ, ಪ್ರೈವೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟು ಅಥವಾ ಇವೆಲ್ಲ ಸಿನಿಮಾ ರಂಗದಲ್ಲಿ ಏನೇನು ಆ್ಯಕ್ಟಿಂಗ್ ಮಾಡಿ ದುಡ್ಡುಗಳು ಬರುತ್ತೋ ಏನಾದ್ರು ಎಲ್ಲ ಫಲ ಯಾರು ಬರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಗೆ ಈವನ್ ಸಾಡೆ ಶನಿ ಇದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗತಕ್ಕಂಥದ್ದು ಬಹಳ ಸಂತೋಷ. ಯಾನಕ್ಕೆ ಒಳ್ಳೇದಾಗತ್ತೆ? ಕಂದಾಯ ಫಲ ನೋಡಿ, ನಾನೇನೇ ಹೇಳ್ಬಿಟ್ಟೆ, ಇದು ಮೇಷರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲ. ಈ ಮೇಷರಾಶಿಯವರಿಗೆ 14 ಫಲದಲ್ಲಿ ವಿಶೇಷವಾಗಿ 14 ಫಲದಷ್ಟು ಲಾಭ ಬರತಕ್ಕಂಥದ್ದು. ದುಡಿಮೆ 14% ಲಾಭ. ಅದಕ್ಕೆ ನಾನು ಮೊದಲೇ ಹೇಳ್ಬಿಟ್ಟೆ, ಒಂದೇ ವರ್ಡಲ್ಲಿ ಮೇಷರಾಶಿಯವರು ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಶುಭ ಫಲದ ಮೇಲೆ ಶುಭ. 14 ಲಾಭ. ಖರ್ಚು ಎಷ್ಟು ಮಾಡ್ತೀರಾ? ಬರೀ 5. ದುಡ್ಡು ಉಳಿಸ್ಕೊಂಡು ಬಿಡ್ತಾರೆ ನೋಡಿ. ಯಾರಾದ್ರೂ ಮೇಷರಾಶಿಯರಿದ್ರೆ ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋದು ಒಳ್ಳೇದು. ಯಾರ್ಯಾರು ಈ ವರ್ಷ ಯಾರ್ಯಾರಿಗೆ ಏನೇನು ಕೆಟ್ಟದ್ದು ಬರ್ತವ್ರೆ ಮೇಷರಾಶಿಯರು ಪರಿಚಯ ಮಾಡ್ಕೊಂಡ್ಬಿಟ್ರೆ 14 ಆದಾಯ ಕಂದಾಯ ಫಲದಲ್ಲಿ. ಅದು ಖರ್ಚು ಮಾಡಿ ದಿಪ್ಪುಂಡ್ ಶೆಟ್ರ್ ಅವರು ಖರ್ಚು ಮಾಡೋದು ಬರೀ 5. ಇನ್ನು ಉಳಿದಿದ್ದೆಲ್ಲ ಇಟ್ಕೊಂಡ್ಬಿಡ್ತಾರೆ. ಯಾರ್ಯಾರು ರೇಷ್ಮೆ ಸೀರೆ ಅಡಿಲಿ ಇಟ್ಕೋತಾರೋ, ಯಾವ ಡಬ್ಬದಲ್ಲಿ ಇಟ್ಕೋತಾರೋ, ಎಲ್ಲೆಲ್ಲಿ ಇಟ್ಕೋತಾರೋ ಯಜಮಾನರುಗಳಿಗೆ ಗೊತ್ತಾಗಲ್ಲ. ಮೇಷರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದು. ಆದರೆ ಆರೋಗ್ಯದ ವಿಚಾರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಮತ್ತು ಇನ್ನೊಂದು ಮಕ್ಕಳ ಬಗ್ಗೆನೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ತಂದೆಯಿಂದ ಶುಭ ಫಲ ಬರತಕ್ಕಂಥದ್ದು ಮೇಷರಾಶಿ. ಮತ್ತು ಹಣ ಎಲ್ಲಿಂದ ಬರುತ್ತೆ? ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ, ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಅಪ್ಪ ನಂಗೆ ಮೊಬೈಲ್ ಬೇಕಪ್ಪ, ನಂಗೆ ಗಾಡಿ ಬೇಕಪ್ಪ, ಪೆಟ್ರೋಲ್ ಖಾಲಿ ತಗೊಂಬಗ. ಈ ಮೊದಲೆಲ್ಲ 100 ರೂಪಾಯಿ 20 ರೂಪಾಯಿ ಅದೆಲ್ಲ ಕೊಡಿ. ಇವಾಗ 100 ರೂಪಾಯಿ 20 ರೂಪಾಯಿ ಬರಲ್ಲ, ತೆಗೆದೇ 500 ರೂಪಾಯಿ ಕೊಡೋದು. ಮಕ್ಕಳಿಗೆ ಖುಷಿ. ನಮ್ಮ ಅಪ್ಪ 500 ರೂಪಾಯಿ ಕೊಟ್ಟರೆ ಅಪ್ಪ 500 ಕೊಟ್ಟರು ಅಂತ. ಆಗ್ತದೆ ಪೆಟ್ರೋಲ್ 2 ಲೀಟ್ರು. ಆಮೇಲೆ ಅಪ್ಪ ಮತ್ತೆ ತಿರ್ವಾದ್ರೆ, ಅಪ್ಪ ಪೆಟ್ರೋಲ್ ಖಾಲಿ ಇದೆ ಪಾಪ, ಪಿಜ್ಜಾ ತಿನ್ಬೇಕು, ಅದು ಇದು ತಿನ್ಬೇಕು ಅಂತ. ಎಲ್ಲ ಫಲ ಯಾರು ತಂದೆಯಿಂದ ನೆರವು. ಹೌದು. ಬಾ, ಈ ವರ್ಷದಲ್ಲಿ ಮೇಷರಾಶಿ ಫಲದಲ್ಲಿ ತಂದೆಯಿಂದ ನೆರವು ಬರತಕ್ಕಂಥದ್ದು. ಮತ್ತು ನೀವೇನು ಮಾಡ್ತೀರ? ನೀವು ಇಸ್ಕೊಂಡಾಗ ತಂದೆಗೆ ಸ್ವಲ್ಪ ಉಡುಗೊರೆಯಾಗೂ ಕೊಡಿ. ನೀವೇನಾದರೂ ಕೊಟ್ಟ ತಂದೆ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದು, ಅವರ ತಂದೆ ತಾಯಿಗೆ ಅಜ್ಜ ಅಜ್ಜಿಗಳನ್ನ ಸೆಲೆಬ್ರೇಷನ್ ಮಾಡಿ ಇಂಥ ಮಗನ ಎತ್ಕೊಟ್ಟಿದ್ಗೆ ಅಂಥ ಮಕ್ಕಳಿಗೆ ನಾವೇ ಆಗಿದ್ದೀವಿ ಅಂತ ತಂದೆಯಿಂದ ಆಶೀರ್ವಾದ ಯಾರ್ಯಾರು ಪಡಿತಾರೋ ಮೇಷರಾಶಿಯವರು ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ, ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥದ್ದೇ ಈ ಮೇಷರಾಶಿಯವರು. ಆರೋಗ್ಯ ಬಿತ್ತು ಅಂತಕ್ಕಂಥ ಪರಿಹಾರ ಬೇಕಲ್ಲ. ಬರೀ ಎಲ್ಲದೂ ಹೇಳ್ತಾ ಹೋದ್ರೆ ನಿಮಗೆ ಪರಿಹಾರ ಕೊಡಬೇಕಲ್ಲ. ಯಾರು ಕೊಡ್ತೇವೆ? ವಿಷ್ಣು ಸಂಕಲ್ಪದಲ್ಲಿ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಕೊಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮಲ್ಲಿ ಯಾರೇ ಜಾತಕ ಕೇಳಕ್ ಬಂದ್ರು ಕೂಡ ನಾನು ಹೇಳಿದ ಪರಿಹಾರನೇ ಮುಂಚೆ ಕೊಟ್ಬಿಡ್ತೀನಿ. ಅವ್ರು ಜಾತಕ ಕುಂಡ್ಲಿಲ್ಲ ನೋಡಿದಾಗ ಇಂಥ ಪರಿಹಾರ ಮಾಡ್ಕೊಂಡು ಒಳ್ಳೇದಾಗುತ್ತೆ. ಅವ್ರು ಪರಿಹಾರ ಮಾಡ್ಕೊಂಡು ಒಳ್ಳೇದಾದ ಅಂತ ಪಕ್ಷದಲ್ಲಿ ಅವ್ರು ನನಗೆ ಫೋನ್ ಮಾಡಿದ್ದು ಉಂಟು, ಬಂದು ನಮ್ಮ ಆಫೀಸಿಗೆ ಹೇಳಿದ್ದು ಉಂಟು. ಗುರುಗಳೇ ಹೀಗೆ ಹೇಳಿದ್ರಿ, ಗುರುಗಳೇ ನಮ್ಗೆ ಗಂಡು ಮಕ್ಕಳು ಹುಟ್ಟೆ ಅಂತ ಹೇಳಿದ್ರಿ, ಗುರುಗಳೇ ನಮಗೆ ಮದುವೆ ಆಗತ್ತೆ ಅಂತ ಹೇಳಿದ್ರಿ, ಗುರುಗಳೇ ನಮಗೆ ಕೆಲಸ ಸಿಗತ್ತೆ ಅಂತ ಹೇಳಿದ್ರಿ, ಗುರುಗಳೇ ನಮಗೆ ಮನೆ ಕಟ್ಟತಕ್ಕಂಥ ಯೋಗ ಆಯ್ತಕ್ಕೆ ಎಲ್ಲದೂ ಆಗಿದೆ, ಗುರುಗಳೇ ನಾವು ಕಾರ್ ತಗೊಂತೀವಿ ಅಂತ ಹೇಳಿದ್ರೆ ಅದೆಲ್ಲ ಆಯಿತು ಅನ್ನತಕ್ಕಂಥ ಈ 40 ವರ್ಷದ ಅನುಭವ ನಾನು ಹೇಳ್ತಾ ಇರೋದು. ನಾನು ಇವತ್ತಿಂದೆಲ್ಲ ಹೇಳ್ತಾ ಇರೋದು. ಹಾಗಾಗಿ ಈ ಮೇಷರಾಶಿ ಈ ವರ್ಷ ಪ್ರಭಾವನ ಮಹೋತ್ಸವದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಬರ್ತಕ್ಕಂಥದ್ದು. ವಿಷ್ಣುವಿನ ಆರಾಧನೆ ಮಾಡಿ, ವಿಷ್ಣುವಾಯ ವಿದ್ಮಹೇ ಸಾಲಿಗ್ರಾಮಾದೀಮಿ ತನ್ನು ಸ್ವಾಮಿ ಪ್ರಚೋದಯಾತ್. ವಿಶೇಷವಾಗಿ ಸೂರ್ಯ ಮಂತ್ರ ಹೇಳ್ಕೊಳ್ಳಿ ಭಾನುವಾರ ದಿನ. ಆದಿತ್ಯಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹಿ ತನ್ನು ಸುವರ್ಣ ಸೂರ್ಯ ಪ್ರಚೋದಯಾತ್.
ಸೂರ್ಯನಿಗೆ ಅಟ್ಲೀಸ್ಟ್ ನಾವು ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರ ಮಾಡಬೇಕು. ಪ್ರತಿದಿನ ನಾವು ಸೂರ್ಯ ನಮಸ್ಕಾರ ಮಾಡದಂತ ಭಗವಂತ ನಮಗೆ ಮಾಡತಕ್ಕಂಥ ವೃತ್ತಿ ರಂಗದ ಯಶಸ್ವಿ ಕೊಡದಪ್ಪ ಅಂತ ಹೇಳಿ ಭಗವಂತನ ಅನುಗ್ರಹ ಆ ಭಗವಂತನ ದೃಷ್ಟಿ ಕಣ್ಣಿನ ಮೇಲೆ ಬಿತ್ತು ಅನ್ನತಕ್ಕಂಥದ್ದಲ್ಲಿ ಭವವಾಗಿ ಆ ದಿನದ ಶುಭ ಫಲದ ಮೇಲೆ ಶುಭ ಫಲ ಇರತಕ್ಕಂಥದ್ದು ಯಾರೋ ಈ ದಿನ ಉಚ್ಚ ಸ್ಥಾನೆಯಲ್ಲಿ ಕೊಡ್ತಕ್ಕಂಥ ಆ ಸೂರ್ಯ ಭಗವಾನ್. ಈ ಪರಿಹಾರ ಭಾಗವಾಗಿ ನೀವು ಸೂರ್ಯ ಭಗವಾನ್ ಮಾಡಿ, ವಿಷ್ಣುವಿನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ, ಸತ್ಯನಾರಾಯಣ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಪರಿಹಾರ ಎಷ್ಟೇ ಇನ್ನೂ ಲೋಪದೋಷಗಳು ಏನಾದ್ರು ಬರುತ್ತಲ್ವಾ. ಸಾಡೆ ಶಾಸನ ಇದೆ ಅದರಲ್ಲಿ ಮತ್ತೆ ಗುರುಗಳದ್ದು ಹೇಳಲೇ ಇಲ್ಲ ಅಂದ್ಬಿಟ್ಟು ಗುರುಗಳು ಸಾಡೆ ಶಾಸನ ಇದೆ ಅಂದರೆ ಮೊದಲೇ ಹೇಳ್ಬಿಟ್ಟಿದ್ದೀನಿ ನಾನು. ಅದರಲ್ಲೂ ಕೂಡ ಏನಾದರೂ ಫಲವಿತ್ತೆ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ವಿಷ್ಣುವಿನ ನಮಸ್ಕಾರ ಮಾಡ್ಕೊಳ್ಳಿ, ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಮಾಡೋದ್ರಿಂದ ಸಾಡೆ ಶಾಸನ ಇದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ನಿಮಗೆಲ್ಲ ಶುಭ ಫಲದ ಮೇಲೆ ಶುಭ ಯಾರು ಕೊಡ್ತಾರೆ? ವಿಷ್ಣು ಕೊಡ್ತಾನೆ ಪರಿಹಾರ ಭಾಗದಲ್ಲಿ.